ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಲಾಸ್ಟ್ ಎಪಿಸೋಡ್ದೊಳಗೆ ನಾವು ಧ್ಯಾನದ ಬಗ್ಗೆ ತಿಳ್ಕೊಳಿಕತ್ತಿದ್ವಿ. ಸೊ ಅದನ್ನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಆಚಾರ್ಯ, ಧ್ಯಾನದ ಬಗ್ಗೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಧ್ಯಾನದ ಬಗ್ಗೆ ತಿಳಿದುಕೊಳ್ತಾ ಇದ್ವಿ. ಧ್ಯಾನದಲ್ಲಿ ಅನೇಕ ಪ್ರಕಾರಗಳಿವೆ. ಅದರಲ್ಲಿ ಮಾನಸ ಪೂಜೆಯನ್ನು ಚಿಂತನೆ ಮಾಡ್ತಾ ಇದ್ವಿ. ಆ ಧ್ಯಾನವನ್ನು ಮಾಡಬೇಕಾದ್ರೆ, ಮೆಡಿಟೇಷನ್ ಮಾಡಬೇಕಾದ್ರೆ ಏನೇನು ನಾವು ಪ್ರಿಪರೇಷನ್ಗಳನ್ನು ಮಾಡ್ಕೊಳ್ಬೇಕು ಅಂತ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣಂತೆ. ಯಾಕೆಂದರೆ ಯಾವುದೇ ವ್ಯಕ್ತಿ ತಾನು ಒಂದೇ ದಿವಸಕ್ಕೇನೆ ಕೂತು 10 ನಿಮಿಷ ಕಣ್ಣು ಮುಚ್ಚಿ ಎಲ್ಲ ವಿಷಯಗಳನ್ನ ಮೊದಲಿಗೆ ಹೊರಗಡೆಗೆ ಹಾಕೋದೇ ಒಂದು ಪ್ರಾಕ್ಟೀಸು. ಮೊದಲಿಗೆ ಕೂಡೋದೇ ಒಂದು ಪ್ರಾಕ್ಟೀಸು, ಆಸನವನ್ನ ಮಾಡೋದೇ ಒಂದು ಪ್ರಾಕ್ಟೀಸು. ಅದಾದ ಮೇಲೆ ಪ್ರಾಣಾಯಾಮವನ್ನ ಯಾಕೆ ನಾವು ಮಾಡ್ತೀವಿ ಅಂತಂದ್ರೆ, ಶ್ವಾಸೋಚ್ಛ್ವಾಸವನ್ನ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ಇರತಕ್ಕಂತಹ ಕೆಟ್ಟ ಆಲೋಚನೆಗಳು ಕೂಡ ಶ್ವಾಸದ ಮುಖಾಂತರವಾಗಿ ಹೊರಗಡೆಗೆ ಹೋಗ್ತದೆ. ಅದಕ್ಕೆ ರೇಚಕ, ಪೂರಕ, ಕುಂಭಕ ಅಂತ ಪ್ರಾಣಾಯಾಮವನ್ನ ನಾವು ಪ್ರತಿನಿತ್ಯ ಮಾಡ್ತೇವೆ. ಹಾಗೆ ಆ ಪ್ರಾಣಾಯಾಮವನ್ನ ಮಾಡಿದಾಗ ಏಕಾಗ್ರತೆ ಅಂತ ಅನ್ನೋದು ಮನುಷ್ಯನಲ್ಲಿ ಬರ್ತದೆ. ಆ ಏಕಾಗ್ರತೆ ಅಂತ ಅನ್ನೋದು ಮನುಷ್ಯನಲ್ಲಿ ಬಂದಾಗ, ಏಕಾಗ್ರತೆ ಯಾವಾಗ ಬರ್ತದೋ ಆವಾಗ ಬೇರೆ ವಿಷಯಗಳನ್ನ ಬಿಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಮನುಷ್ಯ. ಹಾಗಾಗಿ ಮೊದಲಿಗೆ ಒಂದು ಕಡೆಗೆ ಕೂಡೋದು. ಮನಸ್ಸು ಬಹಳಷ್ಟು ಚಂಚಲ ಇರ್ತದೆ. ನಾವು ಕೂತಾಗನೂ ಬೇರೆ ಕಡೆಗೇನೆ ನಮ್ಮ ಧ್ಯಾನ ಹೋಗ್ತಾ ಇರ್ತದೆ, ನಮ್ಮ ಲಕ್ಷ್ಯ ಬೇರೆ ಕಡೆಗೇನೆ ಹೋಗ್ತಾ ಇರ್ತದೆ. ಹಾಗಾಗಿ ಮೊದಲಿಗೆ ನಾವು ಅದನ್ನ ನಿಲ್ಲಿಸಬೇಕು. ಮೊದಲಿಗೆ ನಾವು ಒಂದು ಕಡೆಗೆ ಕೂಡೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಅದಾದ ಮೇಲೆ ಪ್ರಾಣಾಯಾಮವನ್ನ ಮಾಡಬೇಕು. ಯಾಕೆಂತಂದ್ರೆ ಮೆಡಿಟೇಷನ್ ಅಂತ ಅನ್ನೋದು ಒಮ್ಮೆ ಹಾಗೆ ನಾವು ಈಗ ಹೊರಗಡೆಗೆಲ್ಲ ಹೇಳ್ತಾರೆ, ಸುಮ್ನೆ ಕೂತ್ಕೊಳ್ರಿ, ಕಣ್ಣು ಮುಚ್ಚಿ, ನಿಮ್ಮ ಏನೇನು ಅದೆಲ್ಲ ಹೇಳ್ತಾರೆ. ಆದ್ರೆ ಅದು ಆಮೇಲೆ ನಂತರದಲ್ಲಿ ಬರ್ತಕ್ಕಂತಹದ್ದು. ನಮ್ಮ ಒಂದು ಇದರಲ್ಲಿ ಶಾಸ್ತ್ರದಲ್ಲಿ ಹೇಗೆ ಅಂತಂದ್ರೆ, ಒಮ್ಮೆ ಯಾವುದನ್ನು ನಾವು ಡೈರೆಕ್ಟ್ ಆಗಿ ಮಾಡುವಂತಿಲ್ಲ. ಒಂದು ಸ್ಟೆಪ್ ಬೈ ಸ್ಟೆಪ್ ಹೋದಾಗ್ಲೇನೆ ಅಂತ್ಯದಲ್ಲಿ ನಾವು ಕೊನೆಗೆ ಸಾಫಲ್ಯವನ್ನ ಕಾಣುತ್ತೇವೆ. ಹಾಗಾಗಿ ಮೊದಲಿಗೆ ಆಸನದಲ್ಲಿ ಕೂತ್ಕೊಳ್ಳೋದು, ನಂತರ ಪ್ರಾಣಾಯಾಮವನ್ನ ಮಾಡೋದು. ಅದರಲ್ಲಿಯೂ ಕೂಡ ರೇಚಕ, ಪೂರಕ, ಕುಂಭಕ ಅಂತ ಅನ್ನೋದು ಅತ್ಯಂತ ಪ್ರಮುಖವಾದದ್ದು. ಸುಮ್ಮನೆ ಮೂಗಿಡ್ಕೊಂಡು ಕೂತು ನಾವು ಪ್ರಾಣಾಯಾಮ ಮಾಡ್ತಾ ಇದ್ದೀನಿ ಅಂತ ಅನ್ನೋದಲ್ಲ. ಹಾಗಾಗಿ ಆ ಪ್ರಾಣಾಯಾಮದ ಬಗ್ಗೆನೂ ಒಂದು ಸಪರೇಟ್ ಆಗಿ ಸೆಷನ್ ಅನ್ನ ಮಾಡೋಣಂತೆ. ಸೊ ನಂತರ ಪ್ರಾಣಾಯಾಮ ಅದಾದ ಮೇಲೆ ಏನಪ್ಪಾ ಅಂತಂದ್ರೆ, ಧ್ಯಾನದ ಒಂದು ಮೊದಲನೇ ಸ್ಟೆಪ್ ಏನಪ್ಪಾ ಅಂತಂದ್ರೆ ಅನುಸಂಧಾನ ಅಂತ ಅನ್ನೋದನ್ನ ನಾವು ತೆಗೆದುಕೊಳ್ಳಬಹುದು. ಅನುಸಂಧಾನವನ್ನ ಮಾಡಿದಾಗ, ಅನುಸಂಧಾನ ಅಂತಂದ್ರೆ ಏನು ಅಂತಂದ್ರೆ, ಒಂದು ಭಗವಂತನ, ಅದಕ್ಕೆ ಬಹಳಷ್ಟು ಶಾಸ್ತ್ರಗಳಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಆದ್ರೆ ಸಾಮಾನ್ಯ ಜನರಿಗೆಲ್ಲ ಪರಿಚಯ ಆಗುವಂತೆ ಅನುಸಂಧಾನದ ಬಗ್ಗೆ ಹೇಳಬೇಕು ಅಂತ ಅಂದ್ರೆ, ಒಂದು ನಮಗೆ ಯಾರು ಇಷ್ಟ ದೇವತೆಗಳಿರ್ತಾರೋ ಅವರ ಚಿತ್ರವನ್ನ ನಾವು ಕಣ್ಣು ಮುಂದೆ ತೆಗೆದುಕೊಂಡು ಬಂದು, ಆ ಭಗವಂತ ಮಾಡಿರ್ತಕ್ಕಂತಹ ಉಪಕಾರ, ಈ ದೇಹವನ್ನ ಕೊಟ್ಟಿದ್ದು, ಈ ದೇಹವನ್ನು ಕೊಟ್ಟಾಗನು ಎಲ್ಲಾ ಅಂಗಾಂಗಗಳನ್ನ ಸುರಕ್ಷಿತವಾಗಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳೋದು. ಯಾಕೆಂತಂದ್ರೆ ಯಾವಾಗಲೂ ನಮಕ್ಕಿಂತ ಕೆಳಗೆ ಯಾರಿರ್ತಾರೋ ಅವರನ್ನ ನೋಡಿ ನಾವು ಭಗವಂತನಿಗೆ ಥ್ಯಾಂಕ್ಸ್ ಹೇಳ್ಬೇಕಂತ. ಈಗ ಎಷ್ಟೋ ಜನಕ್ಕೆ ಕೈ ಇರೋದಿಲ್ಲ, ಎಷ್ಟೋ ಜನಕ್ಕೆ ಕಣ್ಣಿರೋದಿಲ್ಲ, ಎಷ್ಟೋ ಜನಕ್ಕೆ ಕಾಲಿರೋದಿಲ್ಲ, ಎಷ್ಟೋ ಜನಕ್ಕೆ ಮಾತನಾಡ್ಲಿಕ್ಕೆ ಬರೋದಿಲ್ಲ, ಎಷ್ಟೋ ಜನಕ್ಕೆ ಕೇಳಿಸ್ಕೊಳ್ಲಿಕ್ಕೆ ಬರೋದಿಲ್ಲ. ಹೀಗೆ ಏನೋ ಒಂದು ಅಂಗಾಂಗಗಳಲ್ಲಿ ವೈಫಲ್ಯ ಇರ್ತದೆ. ಅವರನ್ನ ನೋಡಿ ನಾವು ಭಗವಂತನಿಗೆ ಕೃತಜ್ಞತೆಯನ್ನ ಹೇಳ್ಬೇಕಂತೆ. ಅವರಕ್ಕಿಂತಲೂ ನನ್ನನ್ನ ಉತ್ತಮವಾಗಿ ಇಟ್ಟಿಯಲ್ಲಪ್ಪ ಅಂತ ಹೇಳಿ ಭಗವಂತನಿಗೆ ಥ್ಯಾಂಕ್ಸ್ ಹೇಳ್ಬೇಕಂತೆ, ಧನ್ಯವಾದಗಳನ್ನ ಹೇಳ್ಬೇಕಂತೆ. ಹಾಗಾಗಿ ಇದು ಏನಿದೆ ಇದನ್ನ ಮೊದಲಿಗೆ ನಾವು ಪ್ರಾರಂಭ ಮಾಡಬೇಕು. ಇದನ್ನ ಪ್ರಾರಂಭ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದನ್ನೇ ನಾವು ಮಾಡ್ತಾ ಹೋಗಬೇಕು. ಹೀಗೆ ಅದಕ್ಕೆ ಇದು ಒಮ್ಮೆ ಬರ್ತಕ್ಕಂತಹದ್ದಲ್ಲ. ಮೊದಲಿಗೆ 5 ನಿಮಿಷ ಎಲ್ಲವನ್ನ ಬಿಟ್ಟು, ಹೊರಗಿನ ಜಗತ್ತಿನ ವಿಷಯಗಳನ್ನೆಲ್ಲ ಬಿಟ್ಟು ಕೊಡೋದನ್ನ 5 ರಿಂದ 10 ನಿಮಿಷ ಕೊಡೋದನ್ನ ಮೊದಲಿಗೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಆದ ಮೇಲೆ ಪ್ರತಿನಿತ್ಯ 5 ನಿಮಿಷ ಪ್ರಾಣಾಯಾಮವನ್ನ ಮಾಡಬೇಕು. ಅದಾದ ಮೇಲೆ ಮತ್ತೆ ಪುನಃ ಈ ತರಹ ಕಣ್ಣು ಮುಚ್ಚಿ ಎಲ್ಲ ವಿಷಯಗಳನ್ನ ಹೊರಗಡೆಗೆ ಇಟ್ಟು ಭಗವಂತನ ಚಿತ್ರವನ್ನ ನಮ್ಮ ಕಣ್ಣು ಮುಂದೆ ತೆಗೆದುಕೊಂಡು ಬಂದು, ಆ ಭಗವಂತ ಮಾಡಿರ್ತಕ್ಕಂತಹ ಉಪಕಾರ, ನಾನು ಇಷ್ಟೆಲ್ಲ ಪರಿಸ್ಥಿತಿ ಒಳ್ಳೇದಿದೆ, ಒಳ್ಳೆ ಊಟವನ್ನ ಭಗವಂತ ಕೊಟ್ಟಿದ್ದಾನೆ, ಒಳ್ಳೆ ಇರಲಿಕ್ಕೆ ಸ್ಥಳವನ್ನ ಕೊಟ್ಟಿದ್ದಾನೆ, ಒಳ್ಳೆ ಒಂದು ಜಾಬ್ ಕೊಟ್ಟಿದ್ದಾನೆ, ಅಥವಾ ಒಳ್ಳೆ ವಿದ್ಯೆಯನ್ನು ಕೊಟ್ಟಿದ್ದಾನೆ, ಹೀಗೆ ಏನೇನು ನಮಗೆ ಭಗವಂತ ಉಪಕಾರವನ್ನ ಮಾಡಿದ್ದಾನೋ ಆ ಎಲ್ಲಾ ಉಪಕಾರವನ್ನ ಮೊದಲಿಗೆ ಚಿಂತನೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಬೇಕು. ಆ ಚಿಂತನೆಯನ್ನ ಮಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡಿ ಭಗವಂತನಿಗೆ
ಇಷ್ಟೆಲ್ಲ ಕೊಟ್ಟಿದ್ದೀಯಪ್ಪ, ಧನ್ಯವಾದಗಳು ಅಂತ ಹೇಳಿ ನಾವು ಮನಸ್ಸಿನಲ್ಲೇನೆ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರೆ ಅದಕ್ಕೂ ಎಷ್ಟೋ ಪುಣ್ಯಗಳನ್ನ ನಮ್ಮ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಹಾಗಾಗಿ ಇಂತಹ ಈ ಒಂದು ಧ್ಯಾನ, ಆ ಧ್ಯಾನವನ್ನ ಮಾಡಬೇಕಾದರೆ ಮೊದಲಿಗೆ ಆಸನ, ಪ್ರಾಣಾಯಾಮ, ನಂತರ ಈ ಚಿಂತನೆಯನ್ನು ಮಾಡತಕ್ಕಂತಹದ್ದನ್ನು ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅದನ್ನು ನಾವು 5 ನಿಮಿಷ, 10 ನಿಮಿಷ, ಅರ್ಧ ಗಂಟೆ, 1 ಗಂಟೆ, ಹೀಗೆ 1 ಗಂಟೆ 2 ಗಂಟೆ ಕೂಡ್ಲಿಕ್ಕಂತರೂ ಸಾಧ್ಯನೇ ಇಲ್ಲ. ಈಗಿನ ಕಲಿಯುಗದಲ್ಲಿ ಸಾಧ್ಯ ಇಲ್ಲ. ಅಷ್ಟು ಮನಸ್ಸು ವಿಚಲಿತವಾಗಿರುತ್ತದೆ. ಮುಖ್ಯವಾಗಿ ಮನಃಶುದ್ಧಿಯೇ, ಅಂತಃಕರಣ ಶುದ್ಧಿಯೇ ಇದಕ್ಕೆ ಮೂಲವಾದದ್ದು. ಆ ಅಂತಃಕರಣ ಶುದ್ಧಿಯನ್ನು ನಾವು ಮಾಡ್ಕೊಳ್ಬೇಕು ಅಂತಂದ್ರೆ ಮೊದಲಿಗೆ ನಾವು ಇವೆಲ್ಲ ಸ್ಟೆಪ್ ಬೈ ಸ್ಟೆಪ್ ಆಸನ, ಪ್ರಾಣಾಯಾಮ ಇವುಗಳನ್ನೆಲ್ಲ ಮಾಡಿ ನಂತರ ನಾವು ಮನಸ್ಸಿನಲ್ಲಿರತಕ್ಕಂತಹ ಎಲ್ಲಾ ಕಲ್ಮಶಗಳನ್ನ ಒಂದೊಂದನ್ನೇ ನಾವು ತೆಗಿಲಿಕ್ಕೆ ಪ್ರಾರಂಭವನ್ನ ಮಾಡಬೇಕು. ಯಾರಿಗೋ ನಾವು ದ್ವೇಷವನ್ನ ಮಾಡ್ತಿದ್ವಿಪಾ ಅಂತಂದ್ರೆ ಆ ದ್ವೇಷವನ್ನ ಬಿಡಬೇಕು. ಯಾರಿಗೋ ನಾವು ನೋಡಿ ಅಸೂಯೆ ಪಡ್ತಿದ್ವಿಪಾ ಅಂತಂದ್ರೆ ಆ ಅಸೂಯೆಯನ್ನ ಬಿಡಬೇಕು. ಅಥವಾ ಯಾರೋ ನಮಗೇನೋ ಅಂದಿರ್ತಾರೆ, ಆ ವಿಷಯವನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಎಷ್ಟೋ ದಿವಸ ಅವ್ರ ಜೊತೆಗೆ ಮಾತನಾಡಿರೋದಿಲ್ಲ, ಅಥವಾ ಎಷ್ಟೋ ದಿವಸ ಅವ್ರ ಜೊತೆಗೆ ದ್ವೇಷವನ್ನು ಸಾಧಿಸಿರ್ತೇವೆ. ಅವ್ರ ಮನೆಗೆ ಹೋಗೋದಿಲ್ಲ, ಅವ್ರ ಜೊತೆ ನೋಡೋದಿಲ್ಲ, ಅವ್ರನ್ನ ಮುಖವನ್ನು ನೋಡೋದಿಲ್ಲ, ಮಾತನಾಡೋದಿಲ್ಲ. ಹೀಗೆಲ್ಲ ಅನೇಕ ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೊಂದು ಇರ್ತದೆ. ಸೊ ಅದನ್ನೆಲ್ಲ ಮೊದಲಿಗೆ ಮನಸ್ಸಿನಿಂದ ಹೊರಗೆ ಹಾಕ್ಲಿಕ್ಕೆ ಶುರು ಮಾಡಬೇಕು. ಇಲ್ಲ ಅವರು ನಮಗ್ ಮತ್ತೆ ಕೆಟ್ಟದನ್ನ ಮಾಡಿದಾರಲ್ಲ, ನಾವು ಹೇಗೆ ಅವರಿಗೆ ಒಳ್ಳೆದನ್ನು ಬಯಸಬೇಕು ಅಂತಂದ್ರೆ ಹಾಗಲ್ಲ. ಜಗತ್ತಿನ ನಿಯಮ, ಭಗವಂತ ನಮಗೇನು ಕಲಿಸಿಕೊಟ್ಟಿದ್ದಾನೆ, ತನ್ನ ಅವತಾರಗಳನ್ನ ಮಾಡಿ ತಾನೇನು ಕಲಿಸಿಕೊಟ್ಟಿದ್ದಾನೆ ಅಂತಂದ್ರೆ, ಎಷ್ಟೋ ರಾವಣ, ಕುಂಭಕರ್ಣ ಇವರೆಲ್ಲ ಭಗವಂತನಿಗೆ ಎಷ್ಟು ತೊಂದರೆಯನ್ನು ಕೊಟ್ರು. ಆದರೂ ಕೂಡ ಭಗವಂತ ತಾನು ಶಾಂತವಾಗಿ ಇದ್ದು ಕೊನೆಗೆ ದುಷ್ಟರ ನಾಶ ಮಾಡಲೇಬೇಕು. ಅದು ಅವನ ಅವತಾರದ ಕಾರ್ಯ. ಹಾಗಾಗಿ ಅವನು ಅದನ್ನ ಮಾಡಿದ್ದಾನೆ. ಆದರೆ ರಾಮಾವತಾರದಲ್ಲಿ, ಕೃಷ್ಣಾವತಾರದಲ್ಲಿ ಎಷ್ಟೇ ತೊಂದರೆಯನ್ನು ಕೊಟ್ಟರು ಕೂಡ ಭಗವಂತ ಮೊದಲಿಗೆ ಆ ಎಲ್ಲಾ ದ್ವೇಷ, ಅಸೂಯೆ ಇವುಗಳನ್ನೆಲ್ಲ ಬಿಡ್ಲೇಬೇಕು ಅಂತ ಅನ್ನೋದನ್ನ ಹೇಗೆ ಕಲಿಸಿಕೊಟ್ನೋ ಆ ಪ್ರಕಾರವಾಗಿ ಜೀವನ ಅಂತ ಅನ್ನೋದು ನಾವು ಇವತ್ತಿರ್ತೇವೆ, ನಾಳೆ ಬೆಳಗ್ಗೆ ಇರೋದಿಲ್ಲ. ಅದು ಯಾರಿಗೂ ಶಾಶ್ವತ ಅಲ್ಲ. ಹಾಗಾಗಿ ಇಂತಹ ಶಾಶ್ವತ ಇಲ್ಲದೆ ಇರತಕ್ಕಂತಹ ಜೀವನದಲ್ಲಿ ಯಾರದೋ ಜೊತೆಗೆ ನಾವು ದ್ವೇಷ, ಅಸೂಯೆ, ಸಿಟ್ಟು ಇವನ್ನೆಲ್ಲ ನಾವು ಜೀವನ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇದ್ದಷ್ಟು ದಿವಸ ನಾವು ಸುಖವಾಗಿ ಇರಬೇಕು, ನಮ್ಮ ಅಂತಃಕರಣ ಶುದ್ಧಿ ಇರಬೇಕು, ನಮ್ಮ ಆರೋಗ್ಯಕ್ಕೆ ಏನೇನು ಬೇಕೋ ಈ ಧ್ಯಾನ, ಪ್ರಾಣಾಯಾಮ, ಆಸನ ಇದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಎಷ್ಟು ನಾವು ನೆಗೆಟಿವಿಟಿಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿರ್ತೇವೋ ಅಷ್ಟು ನಮಗೆ ರೋಗಾದಿಗಳು ಉತ್ಪನ್ನವಾಗ್ತವೆ. ಎಷ್ಟು ನಾವು ಪಾಸಿಟಿವಿಟಿಯನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತೇವೋ ಅಷ್ಟು ನಾವು ದೀರ್ಘವಾದಂತಹ ಆಯುಷ್ಯವನ್ನ ನಾವು ಪಡಿತೇವೆ. ಅದಕ್ಕೆ ಮೂಲವಾದದ್ದು ಇದು ಧ್ಯಾನ ಅಂತ ಅನ್ನೋದನ್ನ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಮತ್ತೆ ಮುಂದಿನ ಭಾಗವನ್ನ ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.